ಮಳೆ ಬೆಳೆ ಆಗತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆಯನ್ನ ಮಾಡಲಾಗುತ್ತೆ. ನಾಡಿನ ಜನತೆಗೆ ದಸರಾ ಶುಭಾಶಯವನ್ನ ತಿಳಿಸಿದ್ದಾರೆ ಯದುವೀರ್. ಪ್ರತಿನಿತ್ಯ ವಿಶೇಷ ಪೂಜೆ ನಂತರ ಖಾಸಗಿ ದರ್ಬಾರ್ ನಡೆಯುತ್ತೆ. ಸರಸ್ವತಿ ಪೂಜೆ ಆಗುತ್ತೆ. ಆಯುಧ ಪೂಜೆಯ ಮಹತ್ವವನ್ನ ತಿಳಿಸಿದ್ದಾರೆ ಯದುವೀರ್ ಒಡೆಯರು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯರನ್ನ ನೋಡೋದೇ ಒಂಥರ ಚಂದ ಅಂತಾನೆ ಹೇಳ್ಬೋದು. ದಸರಾ ಹಬ್ಬಕ್ಕೆ ಮೈಸೂರು ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರುವಂಥದ್ದು ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಈಗಾಗಲೇ ನೆರವೇರಿಸಲಾಗಿದೆ. ಅರಮನೆಯಲ್ಲಿ ನಡೆಯುವಂತಹ ದಸರಾ ಯಾವ ರೀತಿಯಾಗಿರುತ್ತೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಯದುವೀರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಸಂಸದರಾಗಿ ಮೊದಲನೇ ದಸರಾ ಸರ್ ಯಾವ ರೀತಿಯಾಗಿರುತ್ತೆ ಸರ್ ನಿಮ್ಮ ಅರಮನೆಯಲ್ಲಿ ನಡೆಯುವಂತಹ ದಸರಾ? ಅದರಲ್ಲಿ ಏನು ಬದಲಾವಣೆ ಇರೋಕ್ಕಿಲ್ಲ. ದಸರಲ್ಲಿ ಏನು ಆಚರಣೆ ಇದೆ, ಏನು ಶಾಸ್ತ್ರೋಕ್ತವಾಗಿ ಏನೇನು ಆಗಬೇಕು ಅದು ಅದೇ ರೀತಿ ನಡೆಯುತ್ತೆ. ಸರ್, ಮೊದಲನೇ ದಿನ ದಸರಾ ನೀವು ಕಗ್ಗಳದಲ್ಲಿ ಕಟ್ಟಿರ್ತೀರ. ಆ ಸಂದರ್ಭದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತಿಲ್ಲ ಸರ್? ಬೆಳಗ್ಗೆ ನಿತ್ಯ ಪೂಜೆ ಏನು ಆಗಬೇಕಾಗಿದೆ ಅದಾಗತ್ತೆ. ಗಣೇಶನಿಗೆ, ಚಾಮುಂಡೇಶ್ವರಿಗೆ, ನಂತರ ಕಂಕಣಧಾರಣೆ, ಸಿಂಹಾಸನಾರೋಹಣ, ನಂತರ ಸಾಯಂಕಾಲ ದರ್ಬಾರ್ ಆಗುತ್ತೆ, ಮಹಾಮಂಗಳಾರತಿ ಆಗುತ್ತೆ. ಮತ್ತು ದಿನ ಬೆಳಗ್ಗೆ ಒಂದು ತಾಯಿ ಒಂದು ಆರಾಧನೆ, ತಾಯಿ ಒಂದು ಷೋಡಶೋಪಚಾರ ಪೂಜಾ, ನಂತರ ಅಭಿಷೇಕ ಇದು ಇತ್ಯಾದಿ ಎಲ್ಲ ಆಗುತ್ತೆ. ಮಹಾಮಂಗಳಾರತಿ ಆಗುತ್ತೆ. ದಿನನಿತ್ಯ ಸಾಯಂಕಾಲನೂ ಸಹ ದರ್ಬಾರ್ ಆಗುತ್ತೆ ನವಮಿವರೆಗೂ. ನವಮಿ ಆದಮೇಲೆ ನವಮಿ ದಿನ ಬೆಳಗ್ಗೆನೇ ಅದು ಆಯುಧ ಪೂಜಾ, ಚಂಡಿ ಹೋಮ, ಆಯುಧ ಪೂಜೆ ಎಲ್ಲ ಆಗೋದು. ಅದಾದ ನಂತರ ವಿಜಯದಶಮಿ ದಿನ ಏನು ವಿಜಯಯಾತ್ರೆ, ಶಮಿ ಪೂಜೆ, ಅದಕ್ಕೆ ಮುಂಚೆ ಉತ್ತರ ಪೂಜೆ ಮತ್ತು ಏನು ನಮ್ಮ ವಜ್ರಮುಷ್ಟಿ ಕಾಳಗ ಆಗಿ ವಿಜಯಯಾತ್ರೆ ಆಗುತ್ತೆ. ಸರ್, ನಾಳೆಲೂ ಕೂಡ ದರ್ಬಾರ್ ನಡೆಸೋ ಸಂದರ್ಭದಲ್ಲಿ ಸರ್ ರಾಜ ಪೋಷಾಕಲ್ಲಿ ನಡೀತಾರೆ ಸರ್. ಆ ಒಂದು ಸಂದರ್ಭದಲ್ಲಿ ಎಷ್ಟು ಅಂದರೆ ಯಾವ ರೀತಿಯಾಗಿರುತ್ತೆ ದರ್ಬಾರು, ಜೊತೆಗೆ ಯಾರೆಲ್ಲ ಭಾಗಿಯಾಗಿರ್ತಾರೆ ಸರ್ ಆ ಸಂದರ್ಭದಲ್ಲಿ? ಇಲ್ಲ, ನಮ್ಮ ಏನು ತಾಯಿಯವರು, ಮನೆಯವರು ಎಲ್ಲರೂ ಸಹ ಭಾಗಿಯಾಗಿರ್ತಾರೆ ಅಷ್ಟೇ. ಅದು ಏನು ದರ್ಬಾರಿಗೆ ಸಂಬಂಧಪಟ್ಟಿರೋ ಎಂದು ನಮ್ಮ ಅರಮನೆಯ ಎಲ್ಲ ಏನು ಸ್ಟಾಫ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಪುರೋಹಿತರು, ಧರ್ಮಾಧಿಕಾರಿ ಇವರೆಲ್ಲರೂ ಭಾಗಿಯಾಗಿರ್ತಾರೆ. ಅದು ಒಂದು ವಿಧಿ ಅಷ್ಟೇ. ಆ ವಿಧಿಯ ಏನು ಪ್ರಕ್ರಿಯೆ ಇದೆ ಅದೇ ಅಂತ ನಾವು ಮಾಡ್ತೀವಿ ಅಷ್ಟೇ. ಸುಮಾರು ಎಷ್ಟು ನಡೀತೆ ಸರ್ ದರ್ಬಾರ್ ಸರ್, ಖಾಸಗಿ ದರ್ಬಾರ್? ಬೆಳಗ್ಗೆ ಪೂಜೆ ಒಂದು 4 ಅವರ್ ಇರುತ್ತೆ. ಅದು ನಮ್ಮ ದೇವ್ರ ಮನೆಯಲ್ಲೇ ನಡೆಯುತ್ತೆ. ಮತ್ತು ನಂತರ ಮಹಾಮಂಗಳಾರತಿ. ಸಾಯಂಕಾಲ ಇನ್ನೊಂದಷ್ಟು 1.5 hours ಪೂಜೆ ಇರುತ್ತೆ. ನಂತರ ಅದು ಈ ದರ್ಬಾರು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಡಿಬೋದು. ಅದು ದಿನ ಅದೇನಿದೆ ಪ್ರಕ್ರಿಯೆ ಅದರಂತೆ ನಡೆಯುತ್ತೆ. ನಂತರ ಮತ್ತೊಮ್ಮೆ ಮಹಾಮಂಗಳಾರತಿ ಆಗಿ ಆ ದಿನಕ್ಕೆ ಎಲ್ಲ ವಿಧಿಗಳು ಪೂರೈಸ್ತೀವಿ. ನಾಡಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೀವ್ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾದ್ರೆ ದಸರಾ ಉತ್ಸವ ಹೇಗಿರುತ್ತೆ? ನೀವು ನಾಡ ಹಬ್ಬವನ್ನ ನೋಡಬೇಕಾದ್ರೆ ಏನ್ ಮಾಡಬೇಕು? ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಮೈಸೂರು ದಸರಾ ಧಾರ್ಮಿಕ ಪೂಜೆ, ಜಗಮಗಿಸೋ ಅರಮನೆ, ಖಾಸಗಿ ದರ್ಬಾರ್, ಜಂಬೂ ಸವಾರಿ. ಅಬ್ಬಬ್ಬ, ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಿಜಕ್ಕೂ 2 ಕಣ್ಣು ಸಾಕಾಗೋದಿಲ್ಲ. ನಾಡ ಹಬ್ಬ ದಸರಾಗೆ ಕೌಂಟ್ ಡೌನ್ ಶುರು. ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಚಾಲನೆ. ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ಚಾಲನೆ ಸಿಗಲಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಈ ಬಾರಿಯ ದಸರಾವನ್ನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ಅದು ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗೋದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿದ್ದು ನಾಳಿನ ಪೂಜೆ ಆರಂಭ ಆಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 4 ನವರಾತ್ರಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಶರತ್ಕಾಲ ಆಯಾಮ ಪೂಜೆ ಹೇಳ್ತಾನೆ, ಶರತ್ಕಾಲದಲ್ಲಿ ಬಂದ ಶರದ್ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತ ಹೇಳಿದ್ದಾನೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನ ಮಾಡಿ ಪೂಜೆ ಮಾಡಲಾಗುತ್ತೆ. 9:15ರಿಂದ 9:45ರಲ್ಲಿ ಸಲ್ಲುವ ಶುಭ ಲಗ್ನದಲ್ಲಿ ಬೆಳ್ಳಿ ರಥದಲ್ಲಿ ಕೂತಿರುವ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತೆ.
ದಸರಾ ಕಾರ್ಯಕ್ರಮದ ಪಟ್ಟಿ ಹೇಗೆಲ್ಲ ಇದೆ ಅಂತ ನೋಡೋದಾದ್ರೆ, ಬೆಳಗ್ಗೆ ನೆರವೇರಲಿದೆ ಎಣ್ಣೆ ಶಾಸ್ತ್ರ ಕಾರ್ಯ. ಬೆಳಗ್ಗೆ 5:45ರಿಂದ 6:10 ಒಳಗೆ ಸಿಂಹಾಸನಕ್ಕೆ ಸಿಂಹದ ಮುಖವನ್ನ ಜೋಡಣೆ ಮಾಡಲಾಗುತ್ತೆ. ಬೆಳಗ್ಗೆ 7:45ರಿಂದ 8:45 ಒಳಗೆ ಯದುವೀರ್ಗೆ ಕಂಕಣ ಧಾರಣೆ. ಚಾಮುಂಡಿ ತೊಟ್ಟಿಯಲ್ಲಿ ಮಹಾರಾಜ ಯದುವೀರ್ಗೆ ಕಂಕಣ ಧಾರಣೆ. ಬೆಳಗ್ಗೆ 10:30ಕ್ಕೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳ ಎಂಟ್ರಿ. ಬೆಳಗ್ಗೆ 11ಕ್ಕೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆ ನೆರವೇರುತ್ತೆ. ಬೆಳಗ್ಗೆ 11:35ರಿಂದ 12:05ಕ್ಕೆ ಸಿಂಹಾಸನಾರೋಹಣದ ಮೂಲಕ ಖಾಸಗಿ ದರ್ಬಾರ್. ಮಧ್ಯಾಹ್ನ 1:05ರಿಂದ 1:30ಕ್ಕೆ ಚಾಮುಂಡಿ ತೊಟ್ಟಿಯಿಂದ ಕನ್ನಡಿ ತೊಟ್ಟಿಗೆ ಮೂರ್ತಿ ಶಿಫ್ಟ್. ಅಕ್ಟೋಬರ್ 9 ಬುಧವಾರ ಬೆಳಗ್ಗೆ 10:05ರಿಂದ 10:35ಕ್ಕೆ ಸರಸ್ವತಿಯ ಪೂಜೆ. ಅಕ್ಟೋಬರ್ 10 ರಾತ್ರಿ ಖಾಸಗಿ ದರ್ಬಾರ್ ಬಳಿಕ ಕನ್ನಡಿ ತೊಟ್ಟಿಯಲ್ಲಿ ಪೂಜೆ. ಅಕ್ಟೋಬರ್ 11 ಶುಕ್ರವಾರ ದುರ್ಗಾಷ್ಟಮಿಯ ವಿಧಿಗಳು ನಡೆಯಲಿದೆ. ಬೆಳಗ್ಗೆ 6 ಗಂಟೆಗೆ ಚಾಮುಂಡಿ ತೊಟ್ಟಿಯಲ್ಲಿ ಚಂಡಿ ಹೋಮ. ಅಕ್ಟೋಬರ್ 12 ಶನಿವಾರ ವಿಜಯದಶಮಿಯ ಪೂಜಾ ಕೈಂಕರ್ಯ. ವಿಜಯ ಯಾತ್ರೆ ಮುಗಿದ ಬಳಿಕ ಚಾಮುಂಡಿ ತೊಟ್ಟಿಗೆ ಮೂರ್ತಿಯನ್ನ ಶಿಫ್ಟ್ ಮಾಡಲಾಗುತ್ತೆ. ಖಂಡಿತ ನಾವೆಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಬಾರಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ. ಈ ದಸರಾ ಕಾರ್ಯಕ್ರಮ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ. ಚಾಮುಂಡಿ ತಾಯಿಗೆ ಸಾಹಿತಿ ಹಂಪ ನಾಗರಾಜಯ್ಯ ಪುಷ್ಪಾರ್ಚನೆ ಮಾಡಿದ ಬಳಿಕ ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ. ಬಳಿಕ ಚಲನಚಿತ್ರೋತ್ಸವ, ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ಕುಸ್ತಿ, ದಸರಾ ಸಿಎಂ ಕಪ್, ಪುಸ್ತಕ ಮೇಳ, ವಸ್ತು ಪ್ರದರ್ಶನ, ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಹಾಗೂ ಸಚಿವರು ಚಾಲನೆ ನೀಡಿದ್ದಾರೆ. ಮೈಸೂರು ದಸರಾ ಈ ಬಾರಿ ವಿಶೇಷತೆಯಿಂದ ಕೂಡಿದ್ದು 10 ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಮೈಸೂರು ಜಗಮಗಿಸಲಿದೆ. ಸಚಿನ್ ಜೊತೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮನೆ ಕಾಯೋಕೆ ಸಿಸಿ ಕ್ಯಾಮೆರಾ ಹಾಕಿಸೋದು ಕಾಮನ್. ಆದರೆ ಇಲ್ಲಿ ಕುರಿ, ಮೇಕೆ, ಎಮ್ಮೆ ಕಾಯೋಕೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದ್ರು ಸಿಸಿ ಕ್ಯಾಮೆರಾ, ಪ್ರತಿ ದಾರಿಯಲ್ಲೂ ಕ್ಯಾಮೆರಾಗಳ ಕಣ್ಗಾವಲು. ಈ 3ನೇ ಕಣ್ಣಿನ ಹಿಂದೆ ಒಂದು ಕಳ್ಳತನದ ಸ್ಟೋರಿ ಇದೆ. ಇದು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಗ್ರಾಮ. ಅದ್ಯಾಕೋ ಏನೋ ಮಾಯಕೊಂಡದಲ್ಲಿ ಕಳ್ಳರ ಕಾಟ ವಿಪರೀತ ಆಗಿತ್ತು. 10,000 ಜನಸಂಖ್ಯೆ ಇರೋ ಈ ಊರಲ್ಲಿ ಸಾಕು ಪ್ರಾಣಿಗಳೇ ಮಂಗಮಯವಾಗ್ತಿದ್ವು. ನೋಡ್ತಿದ್ದಂತೆ ಮನೆ ಮುಂದೆ ಇದ್ದ ಹಸು, ಎಮ್ಮೆ, ಕುರಿ, ಮೇಕೆಗಳು ಕಳ್ಳತನವಾಗಿದ್ವು. ಕಳ್ಳರ ಕಾಟಕ್ಕೆ ರೋಸಿ ಹೋದ ಜನರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆದರೆ ಯಾವುದೇ ಪ್ರಯೋಜನ ಆಗದ ಕಾರಣ ಗ್ರಾಮಸ್ಥರೆಲ್ಲ ಸೇರಿ ಇಡೀ ಊರಿಗೆ ಸಿಸಿ ಕ್ಯಾಮೆರಾ ಹಾಕಿಸಿಬಿಟ್ಟಿದ್ದಾರೆ. 84,000 ಖರ್ಚು ಮಾಡಿ ಇಡೀ ಗ್ರಾಮದಲ್ಲಿ 8ರಿಂದ 10 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. 3ನೇ ಕಣ್ಣು ತೆರೆದಾಗ ಸ್ವಲ್ಪ ಮಟ್ಟಿಗೆ ಕಳ್ಳತನ ಕಡಿಮೆ ಆಗಿದೆಯಂತೆ. ಟ್ವಿಸ್ಟ್ ಏನಪ್ಪ ಅಂದರೆ ಸಿಸಿ ಕ್ಯಾಮೆರಾ ಹಾಕುತ್ತಿದ್ದಂತೆ ಕಳ್ಳರು ಜಾಗವನ್ನೇ ಬದಲಿಸಿ ಬಿಟ್ಟಿದ್ದಾರೆ. ಗ್ರಾಮದಲ್ಲಿ ಕಳ್ಳತನ ಮಾಡುತ್ತಿದ್ದವರು ಈಗ ಜಮೀನಿಗೆ ಶಿಫ್ಟ್ ಆಗಿದ್ದಾರೆ.